ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 5 ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಫೇಸ್ ತೋರಿಸ್ದೇನೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅವು ಯಾವ್ಯಾವ ಕ್ಯಾಟಗರಿ ಅಂದ್ರೆ ಯಾವ್ಯಾವ ತರ ಯೂಟ್ಯೂಬ್ ಚಾನಲ್ಸ್ನ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಫೇಸ್ ತೋರಿಸ್ದೇನೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಬ್ಬೊಬ್ಬರಿಗೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇರುತ್ತೆ, ಅವರಿಗೆ ಫೇಸ್ ತೋರ್ಸಕ್ಕೆ ಸ್ವಲ್ಪ ಮುಜುಗರ ಇರುತ್ತೆ, ಫೇಸ್ ತೋರ್ಸಕ್ಕೆ ಕೂಡ ಸ್ವಲ್ಪ ಮುಜುಗರ ಪಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಈ ಒಂದು 5 ಚಾನಲ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ನಾನು ಎಡಿಟಿಂಗ್ ಮೆಟೀರಿಯಲ್ಸ್ನ ಹಾಕ್ತಾ ಇರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ವಿಡಿಯೋಸಲ್ಲಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಟೈಲರಿಂಗ್ ಚಾನಲ್. ಸೊ ನಿಮಗೆ ಟೈಲರಿಂಗ್ ನೀಟಾಗಿ ಗೊತ್ತಿದೆ, ಪರ್ಫೆಕ್ಷನ್ ಇದೆ ಅದರಲ್ಲಿ ಅಂತ ಹೇಳಿದ್ರೆ ನೀವು ಟೈಲರಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಕಟಿಂಗ್ ಇಂದ ಹಿಡಿದು ಸ್ಟಿಚಿಂಗು ಮತ್ತೆ ಎಲ್ಲ ನೀಟಾಗಿ ಫೇಸ್ಲೆಸ್ ಮುಖ ತೋರಿಸ್ತೇನೆ ನೀವು ಅದರಲ್ಲಿ ಹೇಳ್ಕೊಡ್ಬೋದು ಟೈಲರಿಂಗ್ ಚಾನಲ್ ಅಲ್ಲಿ. ಸೊ ಅದು ಟೈಲರಿಂಗ್ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಇವಾಗಲೇ ಚಾನಲ್ನ ಸ್ಟಾರ್ಟ್ ಮಾಡಿ. ಟೈಲರಿಂಗ್ ವಿಡಿಯೋಸ್ ಕೂಡ ತುಂಬಾ ಒಳ್ಳೆ ವ್ಯೂಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ನೀವು ಆರಾಮ್ಸಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಬಂದ್ಬಿಟ್ಟು ಆರಿ ವರ್ಕ್ ಚಾನಲ್. ಸೊ ಆರಿ ವರ್ಕ್ ನಿಮಗೆ ಗೊತ್ತಿದ್ರೆ, ಸೊ ಆರಿ ವರ್ಕ್ ಮಾಡೋದಕ್ಕೆ ನಿಮ್ಗೆ ಏನು ಫೇಸ್ ತೋರಿಸೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಫೇಸ್ಲೆಸ್ ಈ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಫೇಸ್ ಇಲ್ಲದೇನೆ. ಸೊ ಸ್ಟಿಚಿಂಗ್ಸ್ ಎಲ್ಲ ಹೇಗೆ ಹಾಕೋದು, ನೀಡಲ್ಸ್ ಬಗ್ಗೆ ಆಗಿರ್ಬೋದು, ಆರಿ ಸ್ಟ್ಯಾಂಡ್ಸ್ ಬಗ್ಗೆ ಆಗಿರ್ಬೋದು, ಆರಿ ವರ್ಕ್ ಅಲ್ಲಿ ಯೂಸ್ ಮಾಡುವಂತಹ ಮಟೀರಿಯಲ್ಸ್ ಬಗ್ಗೆ ಆಗಿರ್ಬೋದು, ಅದರಲ್ಲಿ ಇನ್ನೂ ಡಿಫ್ರೆಂಟ್ ಸ್ಟಿಚಸ್ ಬರುತ್ತವಲ್ವಾ, ಅವೆಲ್ಲ ನೀವು ವಿಡಿಯೋನ ಮಾಡಿ ಹಾಕಿ ದುಡ್ಡು ಮಾಡ್ಕೊಳ್ಬೋದು ಯೂಟ್ಯೂಬ್ ಅಲ್ಲಿ. ಆರಿ ವರ್ಕ್ ಕೂಡ ಬಹಳಷ್ಟು ವ್ಯೂಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಆರಾಮ್ಸೆ ನೀವು ಈ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಕುಕಿಂಗ್ ಚಾನಲ್. ಸೊ ಕುಕಿಂಗ್ ಚಾನಲ್ ಕೂಡ ಚೆನ್ನಾಗಿ ಬರುತ್ತೆ ವ್ಯೂಸ್. ನೀವು ಡಿಫ್ರೆಂಟ್ ಅಡಿಗೆನ ಡೈಲಿ ಮಾಡ್ತಾ ಇರ್ತೀರಲ್ವಾ, ಅವನ್ನ ವಿಡಿಯೋ ಮಾಡಿ ಹಾಕ್ಬೋದು. ಲಾಂಗ್ ವಿಡಿಯೋಸ್ನು ಹಾಕಿ, ಶಾರ್ಟ್ ವಿಡಿಯೋಸ್ ಕೂಡ ಹಾಕಿ. ಸೊ ಅದರಲ್ಲಿ ಕೂಡ ವ್ಯೂಸ್ ಚೆನ್ನಾಗೇ ಬರುತ್ತೆ. ಸೊ ಈಗಾಗಲೇ ಬಹಳಷ್ಟು ಚಾನಲ್ಸ್ ಇದಾವಪ್ಪ, ಫೇಮಸ್ ಚಾನಲ್ಸ್, ನಮ್ಗೆ ವ್ಯೂಸ್ ಬರುತ್ತೋ ಇಲ್ವೋ ಅಂತ ಹೇಳಿ ಚಿಂತೆ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಆರಾಮ್ಸೆ ವ್ಯೂವರ್ಸ್ ನೋಡ್ತಾರೆ. ಸೊ ನಿಮ್ಮ ಚಾನಲ್, ನಿಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಆಡಿಯನ್ಸ್ಗೆ ಆಟೋಮೆಟಿಕಲಿ ನಿಮ್ಮ ಚಾನಲ್, ನಿಮ್ಮ ವಿಡಿಯೋಸ್ ಕೂಡ ಇಷ್ಟ ಆಗುತ್ತೆ. ಸೊ ನೀವು ಕುಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ಕುಕಿಂಗ್ ನಿಮಗೆ ಚೆನ್ನಾಗೇ ಬರುತ್ತೆ ಅಡುಗೆ ಮಾಡೋಕೆ ಅಂತ ಹೇಳಿದ್ರೆ, ಸೊ ಇವತ್ತೇ ಚಾನಲ್ನ ಕ್ರಿಯೇಟ್ ಮಾಡಿ. ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಚಾನಲ್. ಸೊ ಕ್ರಾಫ್ಟ್ಸ್ ಮಾಡೋದಕ್ಕೆ ಕೂಡ ನೀವು ಫೇಸ್ ತೋರಿಸ್ದೇನೆ ಮಾಡಬಹುದು. ಸೊ ಏನಾದರೂ ಕ್ರಾಫ್ಟ್ಸ್ ಮಾಡೋ ವಿಡಿಯೋಸ್ನ ಶೂಟ್ ಮಾಡಿ ಕೂಡ ನೀವು ಎಡಿಟ್ ಮಾಡಿ ಹಾಕ್ಬೋದು. ಸೊ ಇದರಲ್ಲೂ ಕೂಡ ಒಳ್ಳೆ ವ್ಯೂಸ್ ಇರುತ್ತೆ. ಕ್ರಾಫ್ಟ್ಸ್ ಚಾನಲ್ ಕೂಡ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ವ್ಯೂಸ್. ಬಟ್ ಕನ್ಸಿಸ್ಟೆನ್ಸಿ ಇರ್ಬೇಕು ನಿಮಗೆ. ಸೊ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ, ವ್ಯೂಸ್ ಚೆನ್ನಾಗೇ ಬರುತ್ತೆ. ಫಿಫ್ತ್ ಒನ್ ಬಂದ್ಬಿಟ್ಟು ರಂಗೋಲಿ ಚಾನಲ್. ಸೊ ರಂಗೋಲಿ ಚಾನಲ್ ಕೂಡ ನೋಡೋರು ಕಮ್ಮಿ ಅಂತೇನಿಲ್ವಾ, ನೋಡ್ತಾರೆ ರಂಗೋಲಿ ಕೂಡ. ನಾವು ಕಲ್ತ್ಕೋಬೇಕು ರಂಗೋಲಿನ ಅಂತ ಹೇಳಿ ನೋಡ್ತಾ ಇರ್ತಾರೆ ವಿಡಿಯೋಸ್ನ. ಸೊ ರಂಗೋಲಿ ಚಾನಲ್ಸ್ನ ಕೂಡ ನೀವು ಮಾಡ್ಬೋದು. ಸೊ ಅದು ಕೂಡ ಫೇಸ್ ತೋರಿಸೋ ಅವಶ್ಯಕತೆನೇ ಇಲ್ಲ ನಿಮಗೆ. ಸೊ ಜಸ್ಟ್ ಮ್ಯೂಸಿಕ್ನ ಹಾಕಿ ನೀವು ರಂಗೋಲಿ ಚಾನಲ್ಸ್ನ ಹಾಕ್ಬೋದು. ಕ್ರಾಫ್ಟ್ಸ್ ಚಾನಲ್ ಕೂಡ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಬಟ್ ವಾಯ್ಸ್ ಓವರ್ ಕೊಟ್ಟರು ಇನ್ನೂ ಚೆನ್ನಾಗಿರುತ್ತೆ, ಅರ್ಥ ಆಗುತ್ತೆ ನಿಮ್ಮ ವ್ಯೂವರ್ಸ್ಗೆ. ಸೊ ರಂಗೋಲಿ ಚಾನಲ್ ಬಂದ್ಬಿಟ್ಟು ನೀವು ಮ್ಯೂಸಿಕ್ನ ಆ್ಯಡ್ ಮಾಡಿ. ಸೊ ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಅಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ಒಂದು ವಿಡಿಯೋನ ಹಾಕ್ತೀನಿ ನಿಮಗೆ. ಸೊ ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ಈ ಥರ ಚಾನಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ನ ಮಾಡಿ. ಸಿಗೋಣ ಇದೇ ಥರ ನೆಕ್ಸ್ಟ್ ಇನ್ನೊಂದು ಟೆಕ್ ವಿಡಿಯೋಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.